ರೋಡಿಂದ ಹಂಸಿಂದ ರೋಡ್ ಹಾಳತ್ತೆ ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಈ ಹಂಸಿರೋ ಅಕ್ಕಪಕ್ಕದ ಮನೆಯವ್ರು ಯಾರು ಅಬ್ಜೆಕ್ಷನ್ ಕೊಟ್ಟಿಲ್ಲ, ಎಲ್ಲ ದೂರದವರು ಅಬ್ಜೆಕ್ಷನ್ ಕೊಟ್ಟಿದ್ದೀರಿ. ಹಂಸಗಳಿಂದ ಅಲ್ಲ, ಹಂಸಗಳಿಂದ ನಾವಿಲ್ಲಿ ಊರು ಮನೆಯವರು ಅಲ್ಲ, ಹಂಸಗಳಿಂದ ಊರು ಮನೆಯವರು ಮಕ್ಕಳು ಓಡಾಡ್ತಿರ್ತವೆ, ವಯಸ್ಸಾದವ್ರು ಓಡಾಡ್ತಿರ್ತಾರೆ. ನೀವುಗಳು ಹಂಸಿಂದ ತೊಂದರೆ ಆಯ್ತವೆ, ಗಾಡಿಗಳಿಗೆ ತೊಂದರೆ ಆಯ್ತವೆ ಅಂತ ಹೇಳಿ ಹೊಡೆಸ್ತಾ ಇದ್ದೀರಿ. ಇಲ್ಲಿ ಪಂಚಾಯತಿಗೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಮನೆ ಇರೋರು ಯಾರು ಅಬ್ಜೆಕ್ಷನ್ ಕೊಟ್ಟಿಲ್ಲ. ಯಾರು ಕೊಟ್ಟಿರೋದು ಯಾರು ಇಲ್ಲಿ ಕಾಣಲ್ಲ, ಇಲ್ಲಿ ಯಾರು ಕೊಟ್ಟಿರೋದು ನಿನಗೇನ್ ತೊಂದ್ರೆ ಅಂತ ಬೇಕಲ್ಲ. ಆಯ್ತು, ಇಲ್ಲಿ ಊರು ಮನೆಯಲ್ಲಿ ನೀವು ಯಾರ್ದು ಅಬ್ಜೆಕ್ಷನ್ ತಗೊಂಡಿಲ್ಲ. ಊರು ಮನೇಲಿ ಹೊಡಿಬೇಡಿ, ಹಂಸ ಹೊಡಿಬೇಡಿ, ಮಕ್ಳು ಮರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನೀವು ಹೊಡೆದಾಕ್ತಿದ್ದೀರಿ. ಕೆಲವರು ಸಂಬಂಧ ಇಲ್ಲ, ಯಾವ್ದೋ ರೋಡಲ್ಲಿ ಓಡಾಡ್ತೀರಿ, ಟೋಟಲಿ ಸೇರ್ಕೊಬಿಟ್ಟು ರೋಡ್ನ ಹಾಳು ಮಾಡ್ಬೇಕು ಅಂತ ಹೊಡೆದಾಕ್ತಿದ್ದೀರಿ. ಸಿಮೆಂಟ್ ರೋಡ್ ಆಗಿ ಅದ ತೊಂದರೆ ಆದ್ರೆ ಈಗ ವಿಡಿಯೋ ಮಾಡ್ಕೊತಿದ್ದೀನಲ್ಲ. ಈಗ ಯಾರು ಇಲ್ಲಿ ಸತ್ತೋಗಿ ಹೆಚ್ಚು ಕಮ್ಮಿ ಯಾರಿಗಾರಾದ್ರೆ ಒಂದ್ ನಿಮಿಷ, ಈಗ ಯಾರ್ಯಾರು ನೀವುಗಳಲ್ವಾ ಈ ಹಂಸನ ಹೊಡೆದಾಕ್ಬೇಕು ಅಂತ ಮಾಡ್ತಾ ಇರೋದು. ಇಲ್ಲಿ ಯಾರಿಗಾರು ಹೆಚ್ಚು ಕಮ್ಮಿ ಯಾರು ನೀವೇ ಜವಾಬ್ದಾರರು. ಅದೇ ಫಸ್ಟು ಈ ಕಿತಾಪತಿ ಯಾರು ಮಾಡ್ತಾ ಇರೋದು ಗೊತ್ತಿದೆ. ಈ ರೋಡಿಂದ ಯಾರಿಗಾರು ತೊಂದರೆ ಆದ್ರೆ ನೀವುಗಳೇ ಜವಾಬ್ದಾರ. ಹಂಸ ಹಾಕ್ಸಿದೀವಿ, ನಿಧಾನ ಹೋಗ್ಲಿ ಅಂತ ಹಂಸ ಹಾಕ್ಸಿದೀವಿ, ಆಯ್ತಾ. ಇಲ್ಲಿ ಯಾರು 100-150 ಹೋಗಿ ಯಾರಿಗಾರು ಹೆಚ್ಚು ಕಮ್ಮಿ ಆದ್ರೆ ನೀವು ಹೊಡಿತಾ ಇರೋ ಜವಾಬ್ದಾರ ಅಷ್ಟೇ, ಹೊಡಿತಾ ಇರೋ ಜವಾಬ್ದಾರ ಅಷ್ಟೇ. ಆಯ್ತು, ಈಗ ಎಲ್ಲರೂ ಇದಿರಲ್ವಾ, ಈಗ ಹೊಡೆದಾಕ್ತಿರಲ್ಲ, ಇಲ್ಲಿ ಎಷ್ಟು ಕಿತ್ತೋಗುತ್ತೆ ನೋಡಿರಂತೆ. ನೀವು ಒಳ್ಳೇದ್ ಮಾಡ್ಬೇಕಂತ ಮಾಡ್ತಾ ಇದೀರಲ್ವಾ. ಯಾರು ಹಾಕ್ಸದ್ರಿ? ಕ್ಯೂರಿಂಗ್ ಯಾರ್ರಿ ಮಾಡ್ಸೋದು? ಬಿಡ್ತಾರೇನ್ರಿ? ಮಾಡ್ಸಿದ್ದೀನ ಬಿಟ್ಟಿಲ್ಲ, ಮಾಡಿದ್ದೀನ ರಾತ್ರಿ ಓಡಾಡವ್ರೆ. ಆಯ್ತು, ನೀವೆಲ್ಲ ಸೇರ್ಕೊಂಡು ಈಗ ರೋಡ್ನ ಹಾಳು ಮಾಡ್ಬೇಕು ಅಂತ ಮಾಡ್ತಾ ಇದೀರಿ ಅಲ್ವಾ. ಇದೇನ್ ಕಿತ್ತೋಯ್ತಾ ಇರೋದು? ಇದೇನ್ ಮತ್ತೆ ಇದೇನ್ ಹಂಸ ಏನಾಗುತ್ತಿದ್ದು? ಯಾರು ಹೇಳಿಲ್ಲ, ರೋಡ್ ಮಾಡ್ಕೊಳ್ಳಿ ನಿಮ್ ಬಾಡಿ ನೀವು. ನಾವು ಏನಾದ್ರು ಹೇಳ್ತಿರೋದು ರೋಡ್ ಮಾಡ್ಕೊಳ್ಳಿ ಅಂತ ನಾವ್ ಹೇಳಿರೋದು. ಹೊಡೆದಾಕ್ರಪ್ಪ, ಎಲ್ಲ ರೋಡ್ ಹೊಡೆದಾಕಿ, ಪೂರ್ತಿ ರೋಡ್ ಹೊಡೆದಾಕನ ಹೊಡೆದಾಕಿ. ಇನ್ನೇ ನಿಮ್ಗೆ ಕೆಲವರು ಉದ್ದೇಶ ಅಷ್ಟೇನೆ. ಏನ್ ಮಾಡ್ತಾರೆ? ಎಷ್ಟು ಮಾತಾಡ್ತಿದ್ದೆ ಮರ್ಯಾ? ವಿಡಿಯೋ ಮಾಡ್ಕೊಳ್ಳಿ ಬಿಡು, ಸೈ ಹೋಗು. ಏನು ಮಾತಾಡ್ತಾ ಇರ್ತೀರ? ಏನಿಲ್ಲಪ್ಪ, ಇದರಿಂದ ತೊಂದರೆ ಯಾರಿಗತ್ತೆ? ನೀವುಗಳೇ ಜವಾಬ್ದಾರ ಅಷ್ಟೇ. ಇಲ್ಲಿ 100-150 ಹೋಗಿ